ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಹೇಳೋ ಕೆಲವು ಟಿಪ್ಸ್ಗಳು ನಿಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ಕೊನೆವರೆಗೂ ನೋಡಿ. ಆವಾಗಲೇ ನಿಮಗೆ ಅರ್ಥ ಆಗುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ನೋಡಿ. ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋದು ಟೈಲರಿಂಗ್ ಕೆಲಸ. ಆದರೆ ನಾನು ಓದಿರೋದು ಹಾಗೂ ನಾನು ಮಾಡ್ತಾ ಇರೋ ಕೆಲಸಕ್ಕೂ ಯಾವುದಕ್ಕೂ ಸಂಬಂಧನೇ ಇಲ್ಲ. ಹಾಗಾಗಿ ನಾನು ಓದಿರೋದು ಡಿಗ್ರಿ, ಆದರೆ ಇವತ್ತು ನಾನು ಟೈಲರಿಂಗಲ್ಲಿ ಇಷ್ಟು ಮುಂದುವರಿಯೋಕ್ಕೆ ಕಾರಣವೇ ನನ್ನ ಒಂದು ಬಲವಾದ ನಂಬಿಕೆ. ನನಗೆ ಯಾವತ್ತೂ ಕೂಡ ಫ್ರೆಂಡ್ಸ್, ಅಷ್ಟೊಂದು ಓದಿದ್ದೀನಿ, ನಾನು ಇಷ್ಟು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಏನೋ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಬಟ್ಟೆ ನನಗೋಸ್ಕರ ಹೊಲಿಬೇಕು ಅಂತ ಕಲಿತ ವಿದ್ಯೆ ಇವತ್ತು ಈ ಮಟ್ಟಕ್ಕೆ ತರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನಿಮಗೂ ಇದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋ ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಅವತ್ತು ಕಲ್ತಿರೋ ವಿದ್ಯೆ ಇವತ್ತು ನನಗೆ ಇಷ್ಟೊಂದು ಯೂಸ್ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ. ಅವತ್ತೇನೋ ಟೈಮ್ ಪಾಸ್ಗೆ ಅಂತ ಈ ಥರ ವಿದ್ಯೆ ಕಲ್ತಿದ್ದು ನನಗೆ ಇವತ್ತು ತುಂಬಾ ಯೂಸ್ ಆಗ್ತಾಯಿದೆ. ಹಾಗಾಗಿ ದಯವಿಟ್ಟು ನಾವು ಅಂದ್ಕೊಳ್ಳೋದೇ ಒಂದು, ಜೀವನದಲ್ಲಿ ಆಗೋದೇ ಒಂದು. ಹಾಗಾಗಿ ಯಾರು ಕೂಡ ಬೇಜಾರಾಗಬೇಡಿ, ತಾಳ್ಮೆ ಕಳ್ಕೊಬೇಡಿ. ಯಾವತ್ತೂ ಕೂಡ ನಂಬಿಕೆಯನ್ನು ಇಟ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ನನಗಾಗಿರೋ ಒಂದು ನಿಜವಾದ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಯಾರೋ ಹೇಳಿದ್ದು ಮಾತು ಕೇಳಿ ನಾನು ಇವತ್ತು ನಿಮಗೆ ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ನಿಜವಾಗ್ಲೂ ನನಗಾಗಿರೋ ಅನುಭವನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೀವು ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನಿಮಗೆ ಯಾವುದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಆ ಕೆಲಸದ ಬಗ್ಗೆ ನೀವು ಜಾಸ್ತಿ ಗಮನವನ್ನು ಕೊಡಿ. ಹಾಗಾಗಿ ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಯಾವುದೇ ಕಲಿಕೆಯಲ್ಲಿ ಇವತ್ತಿಗೆ ಸ್ಟಾಪು ಅಂತ ಮಾಡಬಾರ್ದು ಸ್ನೇಹಿತರೆ. ಆದಷ್ಟು ಹೊಸದನ್ನು ನಾವು ಕಲಿಯೋ ಪ್ರಯತ್ನ ಮಾಡಬೇಕು. ನನಗೆ ಮೊದಲೆಲ್ಲ ಹೊಲಿಬೇಕಾದ್ರೆ ಬರೀ ಸಾದಾ ಬ್ಲೌಸ್ ಮಾತ್ರ ಹೊಲಿತಾ ಇದ್ದೆ. ಆದರೆ ನಾನು ಇನ್ನಷ್ಟು ಹೆಚ್ಚು ಬೆಳಿಬೇಕು ಅಂದ್ಕೊಂಡು ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ಏನು ಗೊತ್ತಾ, ನಾನು ಇಷ್ಟೇ ಮಾಡಿದ್ರೆ ಹೇಗೆ ಕಸ್ಟಮರ್ನ ಕಳ್ಕೊಬೇಕಾಗುತ್ತೆ ಅಂದ್ಕೊಂಡು ನಾನು ಹೊಸ ಡಿಸೈನ್ಗಳನ್ನು ಕಷ್ಟಪಟ್ಟು ಕಲಿತೆ. ಆಮೇಲೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಹಾಗಾಗಿ ನಾವು ಕೆಲಸದಲ್ಲಿ ದಿನನಿತ್ಯ ನಾವು ಬೆಳಿಬೇಕಂತಂದರೆ ನಾವು ಹೊಸದನ್ನು ಕಲಿತಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನನ್ನ ಒಂದು ಪರಿಶ್ರಮ ತುಂಬಾ ಇದೆ ಸ್ನೇಹಿತರೆ. ಈ ಚಿಕ್ಕ ವಿಡಿಯೋದಲ್ಲಿ ನಾನು ಹೇಳೋಕ್ಕಾಗಲ್ಲ. ಮುಂದೆ ಒಂದಿನ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ದಯವಿಟ್ಟು ಯಾರೆಲ್ಲ ಜೀವನದಲ್ಲಿ ಸೋತಿದ್ದೀರಾ, ಪದೇ ನಿಮಗೆ ಸೋಲನ್ನೇ ಬರ್ತಾ ಇದೆ ಅಂತಂದಾಗ ನೀವು ಯಾವತ್ತೂ ಕೊರಗಬೇಡಿ. ಒಂದು ಛಲ ಇಟ್ಕೊಳ್ಳಿ, ಆವಾಗ ಮಾತ್ರ ನೀವು ಮುಂದೆ ಬರೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು, ನಾವು ಯಾವಾಗಲೂ ಆದಷ್ಟು ಕಲಿಕೆ ಮಾಡ್ತಾ ಇರಬೇಕು. ಯಾಕೆಂದರೆ ಹೊಸದನ್ನು ಕಲಿತಾ ಇರಬೇಕು. ನಮ್ಮ ಜೀವನದಲ್ಲಿ ಇಲ್ಲಿಗೆ ಸ್ಟಾಪ್ ಅಂತ ಇರಲ್ಲ ಸ್ನೇಹಿತರೆ. ನಾವು ಎಷ್ಟು ಕಲಿತ್ರೂ ಇವಾಗ ಕಡಿಮೆ ಇದೆ. ಯಾಕಂತಂದರೆ ಫ್ಯಾಷನ್ ಯುಗದಲ್ಲಿ ದಿನಕ್ಕೊಂದು ಸ್ಟೈಲ್ಗಳು ಬರ್ತಾಯಿದೆ. ಆವಾಗ ನಾವು ಹೊಸದನ್ನು ಕಲಿಯುವ ಮನಸ್ಸಿದ್ದಾಗ ಮಾತ್ರ ನಾವು ಯಶಸ್ಸು ಕಾಣ್ಬೋದು. ಆಮೇಲೆ ಇನ್ನೊಂದು ತಾಳ್ಮೆ ಇರಬೇಕು. ಕೆಲವು ಸಲ ನಾವು ಎಲ್ಲನೂ ಕೆಲಸನೂ ಸಕ್ಸಸ್ ಆಗಲ್ಲ, ಆವಾಗ ನಾವು ನಿರಾಸೆ ಆಗಬಾರ್ದು. ಹಾಗಾಗಿ ತಾಳ್ಮೆ ತುಂಬಾ ಮುಖ್ಯ. ಆಮೇಲೆ ನಮ್ಮ ಮೇಲೆ ನಮಗೆ ತುಂಬಾ ನಂಬಿಕೆ ಇರಬೇಕು. ಕಾನ್ಫಿಡೆಂಟ್ ತುಂಬ ಮುಖ್ಯ ಫ್ರೆಂಡ್ಸ್. ಯಾವುದೇ ಕೆಲಸ ಮಾಡಬೇಕಂತಂದ್ರೂ ನಂಬಿಕೆ ತುಂಬಾ ಮುಖ್ಯ. ಇದು ನನ್ನಿಂದ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಬಲವಾದ ನಂಬಿಕೆ ಇದ್ದಾಗ ಮಾತ್ರ ಇದೆಲ್ಲವೂ ಸಾಧ್ಯ ಆಗುತ್ತೆ. ಇವತ್ತು ಈ ಮಟ್ಟಕ್ಕೆ ನಾನು ಇನ್ನೊಬ್ಬರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ನನ್ನಲ್ಲಿರೋ ಒಂದು ಕಾನ್ಫಿಡೆಂಟೇ ನನಗೆ ಈ ಒಂದು ಶಕ್ತಿ ಅಂತ ಹೇಳ್ಬೋದು. ಇದೇ ಥರ ನೀವು ಕೂಡ ನಿಮ್ಮ ಜೀವನದಲ್ಲಿ ಆದಷ್ಟು ಪ್ರಗತಿಯ ಕಡೆ ಯೋಚನೆ ಮಾಡಿ. ನಾನು ಯಾವ ರೀತಿ ಮಾಡಿದ್ರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿ. ದಯವಿಟ್ಟು ತಾಳ್ಮೆ ಮತ್ತು ಯಾವತ್ತೂ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಸತತವಾಗಿ ಪರಿಶ್ರಮ ಪಟ್ಟಾಗ ಮಾತ್ರ ಯಶಸ್ಸು ಖಂಡಿತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಾನೇ ಒಂದು ಎಕ್ಸಾಂಪಲ್ ಆಗಿದ್ದೀನಿ ಇವತ್ತು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡಿ ನಿಮಗೆ ಯೂಸ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಮತ್ತು ನೀವು ಕೂಡ ಜೀವನದಲ್ಲಿ ಯಶಸ್ಸು ಕಾಣಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಬಾಯ್. ಮುಂದೆ ಸಿಗೋಣ.